ನಿಮ್ಮ ಗೋಲ್ ಏನಿರುತ್ತೆ ಅದನ್ನು ಬೇಗ ಅಚೀವ್ ಮಾಡೋದಕ್ಕೆ ಆಗುತ್ತೆ. ಇದು ಸಪ್ಲಿಮೆಂಟ್ಸ್ನ ಹೇಳೋದಕ್ಕೆ ಹೋಗಲ್ಲ. ಹತ್ರ ಹೋಗಿ ಜಾಯ್ನ್ ಆಗಿದ ತಕ್ಷಣ ನೀವು ಇಂಪ್ರೂವ್ಮೆಂಟ್ನ ಕೇಳೋದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ, ನೀವು ಜಿಮ್ಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ಅಂಶಗಳು ನಿಮಗೆ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನೀವು ಜಿಮ್ಮಿಗೆ ಜಾಯ್ನ್ ಆದಮೇಲೆ ಪರ್ಸ್ನಲ್ ಟ್ರೈನರ್ನಲ್ಲಿರುವಂತಹ ಗುಣಲಕ್ಷಣಗಳು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು, ಎಲ್ಲ ಕಡೆಯೂ ಜಿಮ್ಗಳಿದೆ. ಎಲ್ಲ ಒಂದೊಂದು ಏರಿಯಾಗೆ ಹೋದ್ರೂ 1, 2, 3 ಜಿಮ್ಗಳಿರುತ್ತೆ. ಸೊ ಎಲ್ಲದರಲ್ಲೂ ಟ್ರೈನರ್ಸ್ ಇರ್ತಾರೆ. ಸೊ ಎಲ್ಲ ಟ್ರೈನರ್ಸು ಒಂದೇ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಸೊ ನಿಮಗೆ ಒಳ್ಳೆ ಟ್ರೈನರ್ ಏನಾದರೂ ಸಿಕ್ಕಿದ್ರು ಅಂತಂದರೆ ನಿಮ್ಮ ಗೋಲ್ ಏನಿರುತ್ತೆ ಅದನ್ನು ಬೇಗ ಅಚೀವ್ ಮಾಡೋದಕ್ಕೆ ಆಗುತ್ತೆ. ಸಪೋಸ್ ನಿಮಗೆ ಸಿಕ್ಕಲಿಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಒಂದು ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಮತ್ತು ಟೈಮ್ ವೇಸ್ಟ್ ಆಗುತ್ತೆ, ಹಾಗೆ ಕೂಡ ನಿಮ್ಮ ಅಮೌಂಟ್ ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವು ಅಂಶಗಳನ್ನ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಒಳ್ಳೆ ಟ್ರೈನರ್ನ ಗುಣಲಕ್ಷಣಗಳ ಬಗ್ಗೆ ಮಾತ್ರ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ಬೇರೆ ಏನು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಸೊ ನೀವೇನು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಒಬ್ಬ ಒಳ್ಳೆ ಟ್ರೈನರ್ ಆಗಿರೋರು ಏನು ಮಾಡ್ತಾರೆ ಅಂತಂದರೆ, ಫಸ್ಟು ನೀವು ಅವ್ರ ಹತ್ರ ಪರ್ಸ್ನಲ್ ಟ್ರೈನಿಂಗ್ ಏನಾದ್ರು ತೊಗೊಂಡ್ರಿ ಅಂತಂದರೆ, ಅವ್ರು ನಿಮ್ಮ ಹತ್ರ ಬಂದು ಕೇಳೋ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಗುರಿ ಏನು ಅಂತ ಹೇಳಿಬಿಟ್ಟು. ಇನ್ ಕೇಸ್ ನೀವೇನಾದ್ರೂ ಬಾಡಿ ವೆಯ್ಟ್ನ ಜಾಸ್ತಿ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಲೋ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಅಂತಂದರೆ ಫಿಟ್ ಆಗಿರೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ಇವೆಲ್ಲ ಅಂಶಗಳನ್ನ ಅವರು ತಿಳ್ಕೊಂಡು ಅದಾದಮೇಲೆ ನಿಮಗೆ ಡಯಟ್ ಪ್ಲ್ಯಾನ್ನ ಸೆಟ್ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಬಂದು ನಿಮ್ಮ ಹತ್ರ ಕೇಳುವ ಕ್ವಶನ್ ಏನು ಅಂತಂದರೆ, ನಿಮ್ಮ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ. ಅಂದರೆ ನಿಮಗೆ ಏನಾದರೂ ಇಂಜುರೀಸ್ ಆಗಿತ್ತಾ ಮುಂಚೆ, ಇಲ್ಲ ನಿಮ್ಮ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ. ಸೊ ಇದ್ರ ಬೇಸ್ ಮೇಲೆ ಅವರು ನಿಮ್ಮ ವರ್ಕೌಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ನಿಮಗೆ ಫಸ್ಟ್ ದಿನ ಹೋಗಿದ್ದ ದಿನವೇ ನಿಮಗೆ ಏನು ಅಂತಂದರೆ ಹೆವಿ ವೇಟ್ಸ್ನ ಎತ್ತೋದಕ್ಕೆ ಹೋಗೋದಿಲ್ಲ. ಸೊ ಬೇಸಿಕ್ಕಾಗಿ ಏನು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ, ವಾರ್ಮ್ ಅಪ್ಪು ಮತ್ತು ನೆಕ್ಸ್ಟು ಸ್ಟ್ರೆಚಿಂಗು, ಏನು ನಿಮ್ಮ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಅವರು ನೋಡ್ತಾರೆ. ಯಾಕೆ ಇದು ಅವರಿಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ, ನೆಕ್ಸ್ಟು ಇನ್ನು ಫ್ಯೂಚರ್ ದಿನಗಳಲ್ಲಿ, ಅಂದರೆ ನೀವು ಎಷ್ಟು ದಿನ ಪರ್ಸ್ನಲ್ ಟ್ರೈನಿಂಗ್ ತೊಗೋತೀರಲ್ವ, ಅದ್ರ ಬೇಸಸ್ ಮೇಲೆ ಅವ್ರಿಗೆ ಟ್ರೈನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಆಲ್ಮೋಸ್ಟ್ ನಿಮ್ಮನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟು ಅವ್ರು ಬಂದು ಮಾಡೋದೇನು ಅಂತಂದರೆ, ಈ ವರ್ಕೌಟ್ಗಳನ್ನ ನಿಮಗೆ ಹೇಳ್ಕೊಡ್ತಾ ಇರ್ತಾರಲ್ಲ, ಆವಾಗ ತುಂಬ ಪೇಷನ್ಸಿಂದ ನಿಮ್ಮನ್ನು ನಿಂತ್ಕೊಂಡು ಅಲ್ಲೇ ನೋಡ್ತಾರೆ. ನೀವು ವರ್ಕೌಟ್ ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ, ಇಲ್ಲ ಅಂತಂದರೆ ರಾಂಗ್ ಆಗಿತ್ತು ಅಂತಂದರೆ ಅವರು ಅಲ್ಲೇ ಕರೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಎಲ್ಲ ಕ್ವಶನ್ಸ್ಗಳಿಗೂ ತಾಳ್ಮೆಯಿಂದ ಆನ್ಸರ್ಸ್ ಮಾಡ್ತಾರೆ. ಯಾವುದೇ ಥರದ್ದು ಅರ್ಜೆಂಟಾಗಿ ನಾನು ಹೇಳ್ಬಿಟ್ಟು ಹೋಗ್ಬಿಡ್ಬೇಕಪ್ಪ ಅನ್ನೋ ಥರ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಏನೇ ಕ್ವೆರೀಸ್ ಇತ್ತು ಅಂತಂದ್ರೂ ಅಲ್ಲೇ ನಿಂತ್ಕೊಂಡು ನಿಮಗೆ ಆನ್ಸರ್ಸ್ನ ಮಾಡ್ತಾರೆ. ನೆಕ್ಸ್ಟು ಏನು ಮಾಡ್ತಾರೆ ಅಂತಂದರೆ, ಅವರು ನೀವು ಮಾಡ್ತಿರೋ ವರ್ಕೌಟಲ್ಲಿ ಏನಾದರೂ ರಾಂಗ್ ಇತ್ತು ಅಂತಂದರೆ ಅಲ್ಲೇ ಕರೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ, ಅಲ್ಲೇನಾದ್ರು ಅವರು ಕರೆಕ್ಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಇಂಜುರೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಅಲ್ಲೇ ನಿಂತಿರ್ತಾರೆ, ನೀವು ವರ್ಕೌಟ್ ಮಾಡೋ ಜಾಗದಲ್ಲೇ ನಿಂತಿರ್ತಾರೆ. ನೆಕ್ಸ್ಟು ಏನು ಅಂತಂದರೆ, ಅವರು ನಿಮಗೆ ಯಾವುದೇ ಥರದ್ದು ಸಪ್ಲಿಮೆಂಟ್ಸ್ನ ಹೇಳೋದಕ್ಕೆ ಹೋಗಲ್ಲ. ಈ ಪ್ರೋಟೀನ್ ತೊಗೊಳ್ಳಿ, ಆ ಪ್ರೋಟೀನ್ ತೊಗೊಳ್ಳಿ ಅಂತೇಳಿ ಸಜೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಗುಡ್ ಟ್ರೈನರ್ ಆಗಿರೋರು ನಿಮಗೆ ಬೇಕು ಅಂತ ಅಂದಿದ್ರೆ ಅವ್ರ ಹತ್ರ ಹೋಗಿ ನೀವು ಕೇಳಿದ್ರಿ ಅಂತಂದರೆ ಅವರು ಸಜೆಸ್ಟ್ ಮಾಡ್ತಾರೆ, ಬೆಸ್ಟ್ ಒನ್ನ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಅದು ಸ್ವಲ್ಪ ಅಮೌಂಟ್ ಕೂಡ ಹೈ ಇರುತ್ತೆ. ಸೊ ಅದ್ರ ಬೇಸಸ್ ಮೇಲೆ ಅವರು ನಿಮ್ಮ ಬಾಡಿ ಕಂಡೀಷನ್ಸು, ನಿಮಗೆ ಯಾವ ಥರ ಪ್ರೋಟೀನ್ ಬೇಕು, ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ಪ್ರೋಟೀನ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಬಟ್ ಯೂಶ್ವಲಿ ಯಾರು ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ, ಪ್ರೋಟೀನ್ ಅಂಶದಕ್ಕಿಂತಲೂ ನೀವು ತಿನ್ನೋ ಆಹಾರ ಏನು ಮನೇಲಿ ಮಾಡ್ಕೊಂಡು ತಿಂತೀರ ನೀವು, ಅದರಲ್ಲೇ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಯಾರು ಅಷ್ಟು ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟು ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಿಮ್ಮ ವರ್ಕೌಟ್ ಪ್ಲ್ಯಾನ್ ಏನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಮಂಡೆಯಿಂದ ನಿಮಗೆ ಫ್ರೈಡೇ ತನಕ ವರ್ಕೌಟ್ ಪ್ಲ್ಯಾನ್ ಕೊಟ್ಟಿದ್ದಾರೆ ಅಂತಂದರೆ, ನೆಕ್ಸ್ಟ್ ಸ್ಯಾಟರ್ಡೇ ನಿಮ್ಗೆ ಏನು ಹೇಳ್ತಾರೆ ಅಂತಂದರೆ, ನಿಮ್ಮದು ಏನೆಲ್ಲ ಪ್ರೋಗ್ರೆಸ್ ಆಗಿದೆ, ಮಸಲ್ಸ್ ಏನು ಬಿಲ್ಡ್ ಆಗಿದೆ, ನೀವು ವೆಯ್ಟ್ ಲಾಸ್ಗೆ ಹೋಗಿದ್ದೀರಾ ಅಂತಂದರೆ ನೀವು ಇಷ್ಟು ವೆಯ್ಟ್ನ ಕಡಿಮೆ ಆಗಿದ್ದೀರಾ, ಇನ್ನೂ ಯಾವ ಥರ ಎಲ್ಲ ಪ್ರೋಗ್ರೆಸ್ ಮಾಡ್ಕೋಬೇಕು ನೆಕ್ಸ್ಟ್ ಮುಂದೆ ಬರುವ ದಿನಗಳಲ್ಲಿ. ಸೊ ಇವೆಲ್ಲ ನಿಮಗೆ ಹೇಳ್ತಾ ಹೋಗ್ತಾರೆ. ಸೊ ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ,
ಇನ್ನೂ ಮೋಟಿವೇಶನ್ ಸಿಗುತ್ತೆ. ಓಕೆ, ನಂದು ಇಂಪ್ರೂವ್ಮೆಂಟ್ ಆಗಿದೆ, ನಾನು ಇನ್ನೂ ಏನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ. ಸೊ ಎವ್ರಿ ವೀಕ್ ನಿಮಗೆ ನಿಮ್ಮ ಹೆಲ್ತ್ ರಿಪೋರ್ಟ್ನ ಕೊಡಬೇಕು ಅಂತಂದರೆ ಫಿಟ್ನೆಸ್ ರಿಪೋರ್ಟ್ನ ಅವರು ನಿಮಗೆ ಕೊಡ್ತಾ ಹೋಗಬೇಕು. ನೆಕ್ಸ್ಟು ಏನು ಅಂತಂದರೆ ನಿಮಗೆ ವರ್ಕೌಟ್ ಹೇಳ್ಕೊಡ್ತಾ ಇರಬೇಕಾದ್ರೆ ಎಟ್ ಅ ಟೈಮಲ್ಲಿ ಇವಾಗ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಒಬ್ಬರೇ ಆಗಿರಬೇಕು. ಅದ್ರ ಜೊತೆಗೆ 2-3 ಜನ ಇತ್ತು ಅಂತ ಅಂದರೆ ನಿಮಗೆ ವರ್ಕೌಟ್ ಹೇಳ್ಕೊಡ್ತಾ ಇರೋದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಅಂತಂದರೆ ಇವಾಗ ನಿಮ್ಮ ಕಡೆನೂ ಕಾನ್ಸಂಟ್ರೇಟ್ ಕೊಡ್ತಾ ಇರ್ತಾರೆ, ಈ ಕಡೆ ಆ ಕಡೆನೂ ಕಾನ್ಸಂಟ್ರೇಟ್ ಕೊಡ್ತಾ ಇದ್ರು ಅಂತ ಅಂದರೆ ಅಲ್ಲಿ ನಿಮಗೆ ಏನು ಅಂತಂದರೆ ಇಂಪ್ರೂವ್ಮೆಂಟ್ ಸಿಗೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಸೊ ಒಬ್ಬ ಪರ್ಸ್ನಲ್ ಆಗಿ ಟ್ರೈನರ್ ತೊಗೊಂಡಿದ್ದಾರೆ ಅಂತ ಅಂದರೆ ಆ ಟೈಮಲ್ಲಿ ನಿಮ್ಮೊಬ್ರಿಗೆ ಮಾತ್ರ ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟು ಏನಪ್ಪ ಅಂತ ಅಂದರೆ ನಿಮಗೆ ಯಾವುದೇ ಥರದ್ದು ಆಹಾರದ್ದೇನಾದರೂ ಅಥವಾ ಇಲ್ಲ ಅಂತಂದರೆ ವರ್ಕೌಟಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ನೀವು ಅವ್ರ ಹತ್ರ ಶೇರ್ ಮಾಡಿದ್ರಿ ಅಂತಂದರೆ ನಿಮಗೆ ಅದನ್ನು ಚೇಂಜಸ್ ಮಾಡಿಕೊಡ್ತಾರೆ. ಇಲ್ಲ ನಿಮ್ಗೆ ಏನಾದ್ರು ಪೇಯ್ನ್ ಇತ್ತು, ಇದರ ಪೇಯ್ನ್ ಇದ್ದಾಗ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಸೊಲ್ಯೂಷನ್ಸ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಪಾಯಿಂಟ್ ಬಂದ್ಬಿಟ್ಟು ಏನು ಅಂತಂದರೆ ನೀವು ಯಾವುದೇ ಜಿಮ್ ಟ್ರೈನರ್ ಹತ್ರ ಹೋಗಿ ಜಾಯ್ನ್ ಆಗಿದ್ದ ತಕ್ಷಣ ನೀವು ಇಂಪ್ರೂವ್ಮೆಂಟ್ನ ಕೇಳೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇಟ್ ವಿಲ್ ಟೇಕ್ ಟೈಮ್. ಸೊ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಿ ನೀವು ಯಾವುದೇ ಥರದ್ದು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಅದಕ್ಕೆ ಟೈಮ್ ತೊಗೊಳೋದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಅಂಶಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಇವಾಗ ನೀವು ಎಲ್ಲ ಟ್ರೈನರ್ ನೋಡಿದ ತಕ್ಷಣ ದಪ್ಪ ಇದ್ದಾರೆ ಅಂತಂದರೆ ಎಲ್ಲ ನಾಲೆಡ್ಜಬಲ್ ಆಗಿರೋದಿಲ್ಲ. ಸೊ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ನಾಲೆಡ್ಜ್ನ ನೀವು ತಿಳ್ಕೊಳ್ಳಿ. ಮುಂಚೆ ನೀವು ತೊಗೊಳೋದಕ್ಕಿಂತ ಪರ್ಸನಲ್ ಟ್ರೈನಿಂಗ್ ತೊಗೊಳೋದಕ್ಕಿಂತ ಮುಂಚೆ ನೀವು ಏನೆಲ್ಲ ಬೇಸಿಕ್ ಗೊತ್ತಿರಬೇಕು ಟ್ರೈನರ್ಸ್ಗಳಿಗೆ. ಯಾರು ಹೊಸದಾಗಿ ಹೋಗ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಪರ್ಸನಲ್ ಟ್ರೈನಿಂಗ್ ಯಾರೆಲ್ಲ ತೊಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅವರಿಗೆ ನಾನು ಈ ವಿಡಿಯೋನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಾಗಿತ್ತು ಈ ವಿಡಿಯೋ. ಇದೇ ಥರದ 3 ಆರೋಗ್ಯದ ಕಂಟೆಂಟ್ ಬೇಕು ಅಂತಂದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.